ಅಯ್ಯೋ ಫಸ್ಟ್ ಟೈಮ್ ಡ್ರೌನಿಂಗ್ ಎಕ್ಸ್ಪೀರಿಯನ್ಸ್ ಇವತ್ತೇ ಆಗಿದ್ದು. ನಾನು ಅದಕ್ಕೆ ಹೇಳಿದೆ ಸಾಹಸ ಬರ್ಬೇಡ ಅಂತ, ಆದ್ರೂ ಬಂದ. ಯಾವಾಗ ರಂಜನ್ ಬ್ರೋ ಮುಳುಗೋದಿರೋ ಸ್ವಲ್ಪ ಅವಾಗಲೇ ನಾನು ಬಂದಿದ್ದು. ಹತ್ತಿದ್ರೆ ಮಚ್ಚ 3 ಸರಿ ತೆಗ್ಬಾರ್ದು. ನಮಸ್ಕಾರ ಎಲ್ರಿಗೂ, ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಓಕೆ, ಫಸ್ಟು ನಿಮಗೆ ಕಂಪ್ಲೀಟ್ ಲೈನಪ್ ತೋರಿಸ್ತೀನಿ ಇವತ್ತಿಂದು. ಲಾಸ್ಟ್ ವ್ಲಾಗ್ ನೋಡ್ಕೊಂಡು ಬಂದಿಲ್ಲ ಅಂದರೆ ಫಸ್ಟ್ ಲಾಸ್ಟ್ ವ್ಲಾಗ್ ನೋಡ್ಕೊಂಡು ಬನ್ನಿ, ಒಂದು ಪ್ರಾಪರ್ ಸ್ಟೋರಿ ಅರ್ಥ ಆಗುತ್ತೆ. ಸೊ ಇಲ್ಲಿ ನಾವು ಬಾಯ್ಸ್ ಎಲ್ಲ ಮೀಟ್ ಆಗಿದ್ದೀವಿ. ನಮ್ಮ ಜೊತೆ ಇಲ್ಲಿ ಸುಬೋಧ್ ಬ್ರೋ ಇದ್ದಾರೆ. ಸುಬೋಧ್ ಬ್ರೋ, ಅಗೇನ್ ವೆಲ್ಕಮ್ ಟು ಮೈ ಸೆಕೆಂಡ್ ವ್ಲಾಗ್. ಕಂಗ್ರ್ಯಾಚುಲೇಷನ್ ಬ್ರೋ. ಥ್ಯಾಂಕ್ ಯು ಬ್ರೋ. ಸಕ್ಕತ್ತಾಗಿದೆ ಕಲರ್. ಆ್ಯಕ್ಚುಲಿ ಅಪ್ರಿಲದಲ್ಲಿ ವೈಟ್ ಕಲರ್ ಸಕ್ಕತ್ತಾಗಿ ಕಾಣುತ್ತೆ, ಬಟ್ ಎಲ್ಲ ನಾರ್ಮಲ್ ಆಗಿ ಬ್ಲ್ಯಾಕಿಗೆ ಹೋಗ್ತಾರೆ ಬ್ರೋ. ಬಟ್ ವೈಟ್ ಒಂದು ಸ್ವಲ್ಪ ಕಾಂಬಿನೇಷನಲ್ಲಿ ನಾವು ಗೇರ್ಸ್ ತೊಗೊಂಡ್ರೆ ನೆಕ್ಸ್ಟ್ ಲೆವೆಲ್ ಕಾಣಿಸುತ್ತೆ. ಬಟ್ ಅದು ಸ್ವಲ್ಪ ನೈಟಲ್ಲಿ ಅಷ್ಟೇ ಸಕ್ಕತ್ತಾಗಿ ಕಾಣುತ್ತೆ. ನಿಮ್ಮದು 6 hours ಆದಮೇಲೆ ನಾನು ಸಿಕ್ಕೇ ಇಲ್ಲ, ಇವತ್ತೇ ಫಸ್ಟ್ ಸಿಗ್ತಾ ಇರೋದು. ಸ್ವಲ್ಪ ನಮಗೋಸ್ಕರ ವೆಯ್ಟ್ ಮಾಡಿ. ಓಕೆ, ಆ್ಯಕ್ಚುಲಿ ಇದಕ್ಕೂ ಮತ್ತು ಮೋಹನ್ ಬ್ರೋದಕ್ಕೂ ಸ್ವಲ್ಪ ಬೇರೆ ಇರೋ ಡಿಫ್ರೆನ್ಸ್ ಇದೆಲ್ಲ ಇನ್ ಟರ್ಮ್ಸ್ ಆಫ್ ಪವರ್, ಮತ್ತು ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಚೇಂಜ್ ಇದೆ. ಓಕೆ ವೈಸ್ ನಿಮಗೆ ಇವತ್ತಿನ ಲೈನಪ್ ತೋರಿಸ್ತೀನಿ. ಮೊನ್ನೆ ಅಪ್ರಿಲ CBR 650 F, ಅದು 6, ಇದು F. ಇನ್ನು 6R 10R 650R 1200 ರ್ಯಾಲಿ ಎಕ್ಸ್ಪ್ಲೋರರು. ಕ್ರೇಜಿ ಅಂದ್ಕೊಳ್ಳಿ. ನಾನು ನಿಮಗೆ ಇದನ್ನು ತೋರಿಸಿಲ್ಲ ಫಸ್ಟು CBR 650R ವ್ಲಾಗಲ್ಲಿ. ಸೊ ನಾವು ಮೀಟ್ ಆಗಿದ್ವಿ, ಬಟ್ ಅವತ್ತೇನು ವ್ಲಾಗ್ ಮಾಡಿರಲಿಲ್ಲ. Z100 ನೋಡೋಕೆ ಹೋಗಿದ್ವಿ ನಾನು, ರಂಜನ್ ಬ್ರೋ ಎಲ್ಲ. ಬ್ರೋ ಇನ್ ರಿಯಲ್ ಇದು ಕಲರ್ ಕಾಂಬಿನೇಷನ್ ಸಕ್ಕತ್ತಾಗಿದೆ ಅಲ್ಲ ಬ್ರೋ? ಇನ್ ರಿಯಲ್ ನೋಡೋದಕ್ಕೆ ಬ್ರೈಟ್ ಇದೆ. ಹೌದು, ನೆಕ್ಸ್ಟ್ ಲೆವೆಲ್. ಓಕೆ ಬಾಯ್ಸ್, ಎಲ್ಲ ಸೆಟ್ ಆಗಿಬಿಟ್ರು, ಬನ್ನಿ ಹೋಗೋಣ. ನಾನು ಹೈವೇ ಅಂದ್ಕೊಂಡಿದ್ದೆ ಆ್ಯಕ್ಚುಲ್ ಆಗಿ. ಹೆವಿ ಲೋಡ್ ಇದೆ ಗುರು, ಸುಬೋಧ್ ಬ್ರೋದು. ಯಾವ್ದು ಎಕ್ಸಾಸ್ಟ್ ನೋಡಿ ಕೇಳ್ಕೋಬೇಕು ಆಮೇಲೆ. ಇವನ್ ಇವತ್ತು ಹೋಗ್ತಾ ಇರೋ ಅದು ಲೇಕ್ ವ್ಯೂ ಪಾಯಿಂಟಿಗೆ ರೂಟು ನನಗೆ ಗೊತ್ತಿಲ್ಲ ಎಕ್ಸಾಕ್ಟ್ ಹೆಂಗೆ ಹೋಗಬೇಕು ಅಂತ. ನಾನು ಚಿಕ್ಕಬಳ್ಳಾಪುರ, ಅಯ್ಯೋ ಅಪ್ಪ ಜಸ್ಟ್ ಮಿಸ್ಸು. ಇದೆಲ್ಲ ತುಂಬಾ ಕಾಮನ್, ಎಸ್ಪೆಷಲಿ ಬೈಕರ್ಸ್ಗೆ ಮೇಯ್ನ್ ಹೆದರಿಕೆ ಆಗೋದೇ ಈ ಥರ. ಏನಕ್ಕೆಂದರೆ ನಾಯಿ ಅಡ್ಡ ಬಂದರೆ ನಮ್ಮದು ಬೈಕ್ ನಾವು ಅದ್ರ ಕುದಿಸಿದ್ರೆ ಅದ್ರ ಮೇಲೆ ಹತ್ಸಿದ್ರೆ ನಾವು ಪಕ್ಕಾ ಬೀಳ್ತೀವಿ, ಏನೋ ಅದು ಸ್ಲಿಪ್ ಆಗುತ್ತೆ. Loud pipes. ಹೆಲ್ಮೆಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ನಮ್ಗೆ ಒಳಗಡೆ ಏನು ಇದೇ ಫೀಲ್ ಆಗ್ತಾಯಿಲ್ಲ, ವಿಂಡ್ ನಾಯ್ಸು. ಬಟ್ ಮೈಕಲ್ಲಿ ಹೆಂಗೆ ರೆಕಾರ್ಡ್ ಆಗ್ತಿದೆ ಅಂತ ಗೊತ್ತಿಲ್ಲ. ಬ್ರೋ ಇದು ಸ್ಲಿಪಾನೋ ಅಥವಾ ಫುಲ್ ಸಿಸ್ಟಮಾ? ಏನು ಬ್ರೋ ಸ್ಲಿಪಾನೇ ಈ ಲೆವೆಲಿಗೆ ಲೋಡ್ ಇದೆಯಲ್ಲ ಬ್ರೋ? ಇದು ಡಿಕ್ಯಾಟ್ ಆಗಿದೆಯಾ? ಓ, ಅದು ಮೋಹನ್ ಬ್ರೋದು ಇದು ಯಾರೋ ಇದೆಯಲ್ಲ ಸೇಮು, ಬಟ್ ಅದಕ್ಕಿಂತ ತುಂಬಾ ಲೋಡ್ ಇದೆ ಇದು. ಅಲ್ಲೇ ಹಾಂ ಹೌದು. ಹಾಂ
ಓಕೆ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಬಂದ್ವಿ ಫೈನಲಿ. ನೀವು ಅವ್ರನ್ನ ಜೂಮ್ ಮಾಡ್ತಾ ಇದ್ದೀರಾ, ನಾವು ಇಲ್ಲೆಲ್ಲೂ ಕಾಣ್ತಿಲ್ಲ ಅಂತ ನೋಡ್ತಾ ಇದ್ವಿ. ರಂಜನ್ ಬ್ರೋ ಹೇಗಿತ್ತು ರೈಡ್? ಸೂಪರ್ ಆಗಿತ್ತು, ಚೆನ್ನಾಗಿತ್ತು. ನೆಕ್ಸ್ಟ್ ಲೆವೆಲ್ ಬ್ರೋ. ಆಕ್ಚುಲಿ ಇವತ್ತು ನನ್ನ ಫಸ್ಟ್ ರೈಡು. ಇವತ್ತು ಫಸ್ಟ್ ರೈಡು ಪ್ಲಸ್ ಈ ರೋಡು ಕರೆಕ್ಟಾಗಿ RS457ಗೆ ಮಾಡಿಸಿರೋಂಥ ರೋಡ್ ಇದು. ಹೌದು, ಅಲ್ಲಿ ಕಾರ್ನರ್ಸ್ ಲಾಸ್ಟ್ ಒಂದು 10 ಕಿಲೋಮೀಟರ್ಸಾ ಸಕ್ಕದಾಗಿತ್ತು ಬ್ರೋ. ಹೌದು, ಬಟ್ ವೆಹಿಕಲ್ಸ್ ಏನೂ ಇಲ್ಲ, ಫುಲ್ ಒಂದು ಸ್ವಲ್ಪ ಖಾಲಿ ರೋಡ್ ಕೊಟ್ಬಿಟ್ರೆ ಒಂದಿನ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಇಲ್ಲಿ ಲೊಕೇಶನ್ ತೋರಿಸಿ, ಏನು ಸೂಪರ್ ಆಗಿದೆ. ಲೊಕೇಶನ್ ತೋರಿಸಿಲ್ಲ ಕರೆಕ್ಟು. ಬ್ರೋ ಇದ್ರ ನೇಮು ಮತ್ತೆ ಏನು ಹೆಸರು? ವಟದೋಸಳ್ಳಿ ಲೇಕ್. ಏನು ವಟದೋಸಳ್ಳಿ ಲೇಕ್ ಅಂತ. ವಟದೋಸಳ್ಳಿ ಲೇಕ್ ಹತ್ರ ಬಂದಿದ್ದೀವಿ. ಸ್ವಲ್ಪ ಮುಂದೆ ಬರಬೇಕು. ಹಾಂ, ಗುಡಿ ಬಂಡೆ ನಾವು ಹಿಂಗಡೆ ಪಾಸ್ ಆದ್ವಲ್ಲ ಅದು ತಾನೇ. ಹಾಂ ಓಕೆ. ನಾನು ಅದರೇ ಲೇಕ್ ಅಂದ್ಬಿಟ್ಟು ಅವಾಗ ಕ್ಯಾಮ್ರಾ ಆನ್ ಮಾಡಿದೆ. ಇಲ್ಲ ಅದು ಒಂದು ಲೇಕ್, ಅದು ಫೇಮಸ್. ಹಾಂ, ಅದೇನಂದ್ರೆ ನೀವು ನೋಡಿದ್ರೆ ರೋಡ್ಗೆ, ಹೌದು ರೋಡ್ಗೇನೆ ಬರೋ ಇದು. ಅದು ಮಳೆಗಾಲದಲ್ಲಿ ನೀರು ಹರಿಯುತ್ತೆ ರೋಡ್ ಮೇಲೆ, ಲೈಕ್ ಇವಾಗ ವಾಟರ್ ಕ್ರಾಸಿಂಗ್ ಥರ. ಓಕೆ 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 ಬಾಯ್ಸ್, ಇದಂತೂ ನೆಕ್ಸ್ಟ್ ಲೆವೆಲ್ ಇದೆ. ಇನ್ನು ನಾವು ಫುಲ್ ಅರ್ಲಿ ಮಾರ್ನಿಂಗ್ ಬಂದ್ಬಿಟ್ಟಿದ್ರೆ ಸನ್ರೈಸ್ ಸಾಕಾಗಿರೋದು, ಬಟ್ ಅಲ್ಲಿಂದ ಬರೋದು ಕಷ್ಟ. ಏನು ಬ್ರೋ ಎಲ್ಲ ಡ್ಯಾನ್ಸ್ ಮಾಡ್ತಾವೆ ಡ್ರೋನ್ ನೋಡ್ಬಿಟ್ಟು. ಓಹೋ, ಏನೋ ಮತ್ತೆ ಹಿಂಗೆ ಗೋಲ್ಡ್ ಕಂಟೆಂಟು. ಗೋಲ್ಡ್ ಕಂಟೆಂಟ್. ಗೋಲ್ಡಾ ಮಚ್ಚಾ? ರೆಡಿ ಆಗಿರೋ ಇಬ್ರು. ಬರ್ತೀನಿ. ಹಾಂ, ಇಬ್ರು ರೆಡಿ ಆಗಿರ್ರಿ. ಫೋನ್ ಪಾಸ್ವರ್ಡ್ ಹೇಳ್ಬಿಟ್ಟು. ನೀವು ಹೋಗ್ತೀರಾ? ಅವರೇ ಪಾಪ ಅಷ್ಟು ಕಷ್ಟಪಟ್ಕೊಂಡು ಮದುವೆಗೆ ಮಕ್ಕಳಾಗಿದೆ, ಅವ್ರಿಗೆ ಮದುವೆನೇ ಆಗಿಲ್ಲ ಇನ್ನು. ಸಪೋರ್ಟ್ ತಗೊಂಡು ಏನು ಮಾಡ್ತಾರೆ ಇಬ್ರು? ತಿರ್ಗಾ ವಾಪಸ್ ಬಿಡ್ತಾರ? ಒಬ್ಬರಾದ್ರಿ ಕೆಳಗಡೆ ಇದೆ. ಅಯ್ಯೋ, ಬನ್ನಿ ಬ್ರೋ, ಕೈ ಕೊಡಿ, ಕೈ ಕೊಡಿ, ಕೈ ಕೊಡಿ ನನಗೆ ಬ್ರೋ, ಕೈ ಕೊಡಿ. ಎಲ್ಲಿ ಕೈ ಕೊಡಿ ಬ್ರೋ, ಕೈ ಕೊಡಿ ಬ್ರೋ, ಇಲ್ಲಿ ಕೈ ಕೊಡಿ ನನಗೆ. ಬನ್ನಿ ಬ್ರೋ ಮುಂದೆ, ಕೈ ಕೊಡಿ. ಬನ್ನಿ ಬ್ರೋ. ಟೆನ್ಷನ್ ಆಗುತ್ತೆ. ನನಗೂ ಅದೇ ಏನಪ್ಪ ಇದು ಅನ್ನೋದು ಹಾಫ್ ಅನ್ ಅವರ್ ಇರಿ. ಫೈನಲಿ ನೆಕ್ಸ್ಟ್ ಲೆವೆಲ್ ಸ್ವಿಮ್ಮಿಂಗ್ ಮಾಡೋದು ಇವತ್ತು. ಬ್ರೋ, ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ಲೈಫ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಇವತ್ತಂತೂ. ಫಾರ್ ದ ಫಸ್ಟ್ ಟೈಮ್ ಡ್ರೌನಿಂಗ್ ಎಕ್ಸ್ಪೀರಿಯನ್ಸ್ ಇವತ್ತೇ ಆಗಿದ್ದು ಇಡೀ ಲೈಫಲ್ಲಿ. ಕ್ರೇಜಿ ಅಲ್ಲ? ಅದರಲ್ಲೂ ನಮ್ಮ ಸೇವಿಯರ್ಸ್ ಬಂದು ಜಾಕಿ, ನಮ್ಮ ಬಾನ್ ಬೀಸ್ಟ್ ಬೈಕರ್, ಇವರಿಬ್ರು ಇದ್ದಿದ್ದಿಲ್ಲ ಅಂದಿದ್ರೆ ನ್ಯೂಸ್ ಪೇಪರ್ ಇವತ್ತು ನಾನು. ಬಟ್ ನನಗೆ ಇವಾಗಲೂ ಏನು ಗೊತ್ತಾ, ನಿಮ್ಮ ಧೈರ್ಯ ಮೆಚ್ಚಬೇಕು. ನೀವು ಸ್ಟಾರ್ಟಿಂಗ್ ಬರ್ತಾ ಇದ್ದಲ್ಲ, ಅವು ಪೀಸಾಗಿ ಬರ್ತಾ ಇದ್ದಾರೆ. ನಾನು ಫಸ್ಟು ಟೈಮು ಅವರು ಹೋದ್ಮೇಲೆ ನಾನು ಸುಮ್ಮನೆ ನನಗೆ ಫ್ರ್ಯಾಂಕ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡೆ. ಯಾವಾಗ ರಂಜನ್ ಬ್ರೋ ಮುಳುಗಿದ್ರು ಸ್ವಲ್ಪ
ಅವಾಗಲೇ ನಾನು ಬಂದಿದ್ದು. ಈಜ್ ಹೊಡೆದಿದ್ ಲೊಕೇಶನ್ ಆ ತರ ಇದೆ. ಇಲ್ಲಿ ನೋಡಕ್ ತುಂಬಾ ಈಸಿ ಇದೆ. ಹೌದು. ಬಟ್ ಅಲ್ಲಿ ಒಳಗಡೆ ಹೋದ್ರೆ ಕಾಲೇ ಸಿಕ್ಕಲ್ಲ, ಅಷ್ಟು ಡೀಪ್ ಇದೆ. ಪ್ಲಸ್ ಕಲ್ಲು ಹಿಡ್ಕೊಳಕ್ ಆಗಲ್ಲ, ಫುಲ್ ಪಾಚಿ ಇದೆ. ಒಳಗಡೆ ಹೋಗ್ತಾನೆ ಇರ್ತೀರಾ. ಬಟ್ ಇನ್ನೊಂದೇನಂದ್ರೆ ನಿಮ್ ಸ್ವಿಮ್ಮಿಂಗ್ ಬರುತ್ತೆ ಮೇಯ್ನು. ಅರ್ಧಂಬರ್ ರೂಕಿ ಸ್ವಿಮ್ಮರ್ ನಾನು ಆಕ್ಚುಲಿ. ಅಂದ್ರೆ ಸ್ವಿಮ್ಮಿಂಗೇ ಬರಲ್ಲ ಅನ್ನೋರ್ಗೆ ಇನ್ನ ಕಷ್ಟ. ನಾನ್ ರೂಕಿ ಸ್ವಿಮ್ಮರ್. ಇವ್ರ ತರ ಪ್ರೋ ಲೆವೆಲ್ ಸ್ಟಾಮಿನಾ ಮೈಂಟೈನ್ ಮಾಡೋದು ಅದೆಲ್ಲ ನನ್ಗೆ ಅಭ್ಯಾಸ ಇಲ್ಲ, ಪ್ರಾಕ್ಟೀಸ್ ಇಲ್ಲ. ನೀವು ಇನ್ನೊಂದು ಗಾಬರಿ ಆಗ್ಲಿಲ್ಲ, ಪೀಸ್ ಆಗಿ ಇಟ್ಕೊಂಡು ಇದ್ರೆ ಸಪೋರ್ಟ್ ಇದ್ರೆ. ಸ್ವಿಮ್ಮಿಂಗ್ ಬರಲ್ವಲ್ಲ, ಆತರ ಎಲ್ದಾಡ್ತಿಲ್ಲ. ಎಲ್ದಾಡ್ಬಿಟ್ಟಿದ್ರೆ ಇವ್ರಿಬ್ರು ಹೋಗ್ಬಿಟ್ಟಿರೋರು. ನೀವು ಆತರ ಎಲ್ದಾಡ್ರಿ ನನಗೆ ಬರೋಕೆ ಹೆದರಿಕೆ ಆಗ್ತಾಯಿತ್ತು. ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಬಾಯ್ಸ್ ಇವತ್ತಂತೂ. ಆಕ್ಚುಲಿ ಒಳ್ಳೆ ಕ್ಯಾಲರೀಸ್ ಬರ್ನ್ ಮಾಡಿದ್ದೀವಿ. ಅಲ್ಲಿ ಹತ್ತಿದ್ರೆ ಮಚ್ಚ 3 ಸರಿ ತೆಗ್ ಬರ್ತದೆ. 3 ಸತಿ. ಓಕೆ, ಸೊ ಇವಾಗ ಇಲ್ಲಿಂದ ನೆಕ್ಸ್ಟ್ ಸ್ಟಾಪ್ ಏನು ಬ್ರೋ? ರಂಜನ್ ಬ್ರೋ, ನೆಕ್ಸ್ಟ್ ಸ್ಟಾಪು? ಓಕೆ, ಟೀ ಬ್ರೇಕು. ಫುಲ್ ಟೆನ್ಷನ್ ಆಗ್ಬಿಡೋದು ಮಚ್ಚ ಇವತ್ತು. ರಂಜನ್ ನನ್ಗಿಂತ ಜಾಸ್ತಿ ಟೆನ್ಷನ್ ಆಗಿದ್ದಾರೆ ಆಕ್ಚುಲಿ. ಹೌದು, ರಂಜನ್ ಬ್ರೋ ಫುಲ್ ಟೆನ್ಷನ್. ಏನಾದರೂ ಆ್ಯಡ್ ಮಾಡ್ತೀರಾ ಇದಕ್ಕೆ ಪಾಯಿಂಟಿಗೆ? ಟೆನ್ಷನ್ ಆಗಿದ್ದೀರಾ? ಫುಲ್ಲು ಬಾಯಿ ಬಂದ್ಬಿಟ್ಟಿತ್ತು ಬ್ರೋ. ಹೇಗಿತ್ತು ಇವಾಗ ಫೀಲು? ನಾನು ಅದಕ್ಕೆ ಹೇಳಿದೆ ಸಾಹಸ ಬರಬೇಡ ಅಂತ. ಆದರೂ ಬಂದ. ಬಟ್ ಹೆಂಗೋ ಲಾಸ್ಟಲ್ಲಿ ಇನ್ನೇನು ಒಂದು 5 ಮಿನಿಟ್ಸ್ ಅಲ್ಲೇ ಇದೆ. ಬಟ್ ಮುಂದಕ್ಕೆ ಬರ್ತಾ ಇಲ್ಲ ಅವನು. ಸುಸ್ತಾಗಿದ್ರು ಸ್ಟಾಮಿನಾ. ಓಕೆ, ಟೈಮ್ 10:30. ಓಕೆ ಬಾಯ್ಸ್, ಈ ವ್ಲಾಗ್ ಇಷ್ಟೇ. ಫಾರ್ ವಾಟ್ ಎವರ್ ರೀಸನ್ಸ್ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗ್ ಸಿಗ್ತೀವಿ. ಸುಸ್ತಾಗೋಗಿದೆ. ಬಾಯ್.